ಹೆಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇಟ್ ಚಾನಲ್. ಎಲ್ರಿಗೂ ಸ್ವಾಗತ KEA ಅಪ್ಡೇಟ್ಸ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟೋ ಸ್ಟೂಡೆಂಟ್ಸಿಗೆ ಕನ್ಫ್ಯೂಷನ್ಸ್ ಇರುತ್ತೆ. KCET ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ, ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಆ ಒಂದು ಕನ್ಫ್ಯೂಷನ್ಸ್ನ ಇವತ್ತು ಕ್ಲಿಯರ್ ಮಾಡೋದಕ್ಕೆ ಬಂದಿದ್ದೀನಿ. ಹಾಗೆ KCET ಕೌನ್ಸಿಲಿಂಗ್ ಪ್ರೊಸೆಸ್, ಆಪ್ಷನ್ ಎಂಟ್ರಿ ಫುಲ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆ ವಿಡಿಯೋನ ಮುಂದುವರಿಸೋದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ಎಂಟ್ರಿ ಕೊಟ್ಟಿದ್ದೀರಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ ಹಾಗೆ ಲೈಕ್ನಿಂದ ನಮಗೆ ಇನ್ನೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಹೊಸದಾಗಿ ವಿಡಿಯೋಸ್ನ ಮಾಡೋದಕ್ಕೆ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಕೊಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರ್ಯಾರೆಲ್ಲ KCET ಎಕ್ಸಾಮಿನೇಷನ್ಸ್ನ ಬರೆದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ನಾನು ಯಾವ ರೀತಿ ಒಂದು KCET ಕೌನ್ಸಿಲಿಂಗ್ ಪ್ರೊಸೆಸ್ನ ಅಟೆಂಡ್ ಮಾಡಬೇಕು, KCET ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ ಅಂತ ಎಲ್ರಿಗೂ ಕೂಡ ಗೊಂದಲ ಇರುತ್ತೆ. ಆ ಒಂದು ಗೊಂದಲಕ್ಕೆ ಇವತ್ತು ನಾನು ಕ್ಲಾರಿಫಿಕೇಶನ್ಸ್ನ ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು KEA ಪೇಜ್ಗೆ ನಾನು ಬಂದಿದ್ದೀನಿ, ವೆಬ್ಸೈಟ್ಗೆ. ಇಲ್ಲಿ UGCET 2024 ಇದೆ ಅಂತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ನಿಮಗೆ ಎಲ್ಲ ಥರದ ಅಪ್ಡೇಟ್ಸ್ನ ನೋಟಿಫಿಕೇಷನ್ಸ್ನ ನಿಮಗೆ ಕೊಟ್ಟಿರ್ತಾರೆ KEA ಕಡೆಯಿಂದ. ಇಲ್ಲಿ 2024 ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಹಾಗಾದರೆ ಇನ್ನೂ ಕೂಡ ಇಲ್ಲಿ ಆಪ್ಷನ್ ಎಂಟ್ರಿ ನಿಮಗೆ ಫಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟ್ ನಿಮಗೆ ಇನ್ನೂ ಕೂಡ ಸ್ಟಾರ್ಟ್ ಆಗದೆ ಇರೋ ಕಾರಣ ನಿಮಗೆ ಇಲ್ಲಿ ಲಿಂಕ್ ಇಲ್ಲ. ಹಾಗಾದರೆ ನಾನು ಹಿಂದಿನ ಪ್ರೀವಿಯಸ್ ಇಯರ್ 2023 ನಿಮ್ಮ ಸೀನಿಯರ್ಸ್ ಆಪ್ಷನ್ ಎಂಟ್ರಿ ಯಾವ ರೀತಿ ನಡೀತು ಅಂತ ಇಲ್ಲಿ ನೋಡೋಣ. ಹಿಂದಿನ ವರ್ಷ ಅಂತ ಇದೆ, ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. UGCET ಇಲ್ಲಿ ಹಾಗೆ ಕೆಳಗಡೆ ಬಂದರೆ UGCET 2023 ಅಂತ ಇರುತ್ತೆ, ಅಲ್ಲಿ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ ನಿಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ. ಹಾಗೆ ನಾನು ಇಲ್ಲಿ ಈ ಒಂದು ಅಪ್ಡೇಟ್ UGCET ಮತ್ತು UG NEET 2023 ಮೊದಲ ಸುತ್ತಿನ ಅಂದರೆ ಫಸ್ಟ್ ಆಪ್ಷನ್ ಎಂಟ್ರಿ ವೇಳಾಪಟ್ಟಿ ನೋಟಿಫಿಕೇಷನ್ನ ಇಲ್ಲಿ ಬಿಟ್ಟಿದ್ದಾರೆ 2023. ಅಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ಬಂದರೆ ನಿಮಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಕಾಣ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು. ಓಕೆ, ಇಲ್ಲಿ ನಿಮಗೆ ಈ PDF ಕಾಣಿಸ್ತಿರ್ಬೋದು. ಫಸ್ಟ್ ಆಪ್ಷನ್ ಎಂಟ್ರಿ 2023 ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಫಾರ್ UGCET 2023 ಆ್ಯಂಡ್ UG NEET 2023 ಅಂತ ಏನು ನಿಮಗೆ ಕಾಣಿಸ್ತಾ ಇದೆ. 2024 ನಿಮಗೆ ಇದೇ ತರಹದ ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡ್ತಾರೆ. ಕಂಬೈನ್ ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಫಾರ್ UGCET ಆ್ಯಂಡ್ UG NEET ಇಲ್ಲಿ 2024 ಅಂತ ಒಂದು ಆಪ್ಷನ್ ಎಂಟ್ರಿ ಫಸ್ಟ್ಗೆ ನಿಮಗೆ ಇಲ್ಲಿ ರಿಲೀಸ್ನ ಮಾಡ್ತಾರೆ ನೋಟಿಫಿಕೇಶನ್. ಹಾಗಾದರೆ ಇದರಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ, ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಫೀ ಸ್ಟ್ರಕ್ಚರ್ ಫಾರ್ ಮೆಡಿಕಲ್, ಡೆಂಟಲ್, ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಅಗ್ರಿಕಲ್ಚರ್ ಎಕ್ಸೆಟ್ರಾ ಕೋರ್ಸಸ್. ಈ ಒಂದು ಕೋರ್ಸಸ್ಗಳಿಗೆ ನಿಮಗೆ ಫಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಕಂಬೈನ್ಡ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಆಲ್ ಕೋರ್ಸಸ್ ಟು ವಿಚ್ ದ ಕ್ಯಾಂಡಿಡೇಟ್ ಎಲಿಜಿಬಲ್ ಇನ್ ಆರ್ಡರ್ ಆಫ್ ಪ್ರಿಫರೆನ್ಸಸ್. ಅಭ್ಯರ್ಥಿಯು ಅರ್ಹತೆ ಪಡೆದಿರುವ ಎಲ್ಲ ಕೋರ್ಸ್ಗಳಿಗೆ ಸಂಯೋಜಿತವಾಗಿ ಆಯ್ಕೆಗಳನ್ನು ದಾಖಲೆ ಮಾಡ್ಕೊಳೋದು. ಈ ಒಂದು ಆಪ್ಷನ್ ಎಂಟ್ರಿ ಏನಿರುತ್ತೆ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇರ್ತೀರಾ, ಯಾವ ಕೋರ್ಸ್ ಬೇಕು ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳೋದಕ್ಕೆ ನಿಮಗೆ 3 ದಿನಗಳ ಕಾಲ ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು 6ನೇ ತಾರೀಕಿಂದ 9ನೇ ತಾರೀಕುವರೆಗೂ ಹೋದ ವರ್ಷ 2023 3 ದಿನ ಅವಕಾಶವನ್ನು ಕೊಟ್ಟಿದ್ರು. ಹೀಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಕೊಳೋದಕ್ಕೆ 3 ದಿನ ಅವಕಾಶವನ್ನು ಕೊಡ್ತಾರೆ, ಯಾವ್ಯಾವ ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ. ಈ ಒಂದು 3 ದಿನದಲ್ಲಿ ನೀವು ಯಾವ್ಯಾವ ಕಾಲೇಜಸ್ ಬೇಕು ಎಲ್ಲ ಕೂಡ ಸೆಲೆಕ್ಷನ್ ಮಾಡ್ಕೋಬೋದು. ಹಾಗೆ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಈ ಒಂದು ರಿಸಲ್ಟ್ ಏನಿದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟು, ಇದು ನಿಮಗೆ ಕೇವಲ ಯಾವ ಕಾಲೇಜಸ್ ಸಿಗ್ಬಹುದು ಅಂತ ಒಂದು ಅಂದಾಜಿನ ಮೇಲೆ ಒಂದು ಲಿಸ್ಟನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಕಾಲೇಜ್ ನಿಮಗೆ ಸಿಗಬಹುದು ಅಂತ, ಆದರೆ ಸಿಕ್ಕಿದೆ ಅಂತ ಅಲ್ಲ, ಸಿಗಬಹುದು ಅಂತ ಈ ಒಂದು ಕಾಲೇಜ್ ಲಿಸ್ಟ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಈ ಒಂದು ಲಿಸ್ಟಲ್ಲಿ ನೀವು ಅಡ್ಮಿಷನ್ ಮಾಡಿಸೋದಕ್ಕೆ ಆಗಲ್ಲ, ನಿಮಗೆ ಅಂದಾಜಿನ ಮೇಲೆ ಬಿಡ್ತಾರೆ ಈ ಒಂದು ಕಾಲೇಜ್ ನಿಮಗೆ ಸಿಗ್ಬೋದು ಅಂತ. ಇಲ್ಲಿ ನೀವು ತಿಳ್ಕೊಬೋದು ನಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ. ನೆಕ್ಸ್ಟ್ ನೀವು ನೋಡ್ಬೋದು ಇಲ್ಲಿ ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆ್ಯಡ್, ಆಲ್ಟರ್, ರಿಅರೇಂಜ್, ಡಿಲೀಟ್ ದಿ ಆಪ್ಷನ್ಸ್. ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ, ಸೇರಿಸಿ, ಅಳಿಸಿ, ಬದಲಾಯಿಸಿ, ಮಾರ್ಪಡಿಸಿ. ಈ ಒಂದು ಡೇಟ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ನೀವು ಆಪ್ಷನ್ ಎಂಟ್ರಿ ಕಾಲೇಜಸ್ ಲಿಸ್ಟ್ನ ಸೆಲೆಕ್ಟ್ ಮಾಡಿರ್ತೀರಾ, ಒಂದು 50 ಕಾಲೇಜ್ನ ಸೆಲೆಕ್ಟ್ ಮಾಡಿರ್ತೀರಾ ಅಂದರೆ ಅದರಲ್ಲಿ ನಿಮಗೆ ಚೇಂಜಸ್ನ ಮಾಡ್ಕೋಬೋದು. ನಿಮ್ಮ ಕಾಲೇಜಸ್ನ ಕೆಲವು ಕಾಲೇಜ್ನ ಡಿಲೀಟ್ ಕೂಡ ಮಾಡ್ಬೋದು, ಅಲ್ಟರ್ ಮಾಡ್ಬೋದು, ರಿಅರೇಂಜ್ ಮಾಡ್ಬೋದು, ಮತ್ತೆ ಹೊಸ ಕಾಲೇಜಸ್ನ ನೀವು ಸೇರಿಸ್ಬೋದು. ಇಲ್ಲಿ ನಿಮಗೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಪಬ್ಲಿಕೇಶನ್ ನೆಕ್ಸ್ಟ್
ನೋಡೋದಾದರೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್. ಫಸ್ಟ್ ಆಪ್ಷನ್ ಎಂಟ್ರಿ ರಿಸಲ್ಟ್ನ ನಿಮಗೆ ರಿಲೀಸ್ ಮಾಡ್ತಾರೆ. ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ್ಯಾವ ಕಾಲೇಜಸ್ ಸಿಕ್ಕಿದೆ ಅಂತ ನೋಡ್ಕೋಬೋದು. ಓಕೆ, ಇದರಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ಕಾಲೇಜಸ್ ಸಿಗ್ಬೋದು, ಅಥವಾ ನಿಮ್ಗೆ ಇಷ್ಟ ಆಗದೆ ಇಲ್ಲದೆ ಇರುವಂಥ ಕಾಲೇಜಸ್ ಕೂಡ ಸಿಗ್ಬೋದು. ಹಾಗಾಗಿ ಈ ಒಂದು ಫಸ್ಟ್ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ನಿಮಗೆ ಒಂದು ಏನು ರಿಸಲ್ಟ್ನ ರಿಲೀಸ್ ಮಾಡ್ತಾರಲ್ಲ, ಅಲ್ಲಿ ನಿಮಗೆ ಚೆನ್ನಾಗಿರುವಂಥ ಕಾಲೇಜ್ ಇದೆ ಅಂತ ಅನಿಸಿದ್ರೆ, ನಿಮಗೆ ಇಷ್ಟವಾಗಿರುವಂಥ ಕಾಲೇಜ್ ಇದೆ ಅಂತ ಅನಿಸಿದ್ರೆ ನೀವು ಅಡ್ಮಿಷನ್ನ ಮಾಡ್ಕೋಬೋದು. ಆದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ, ಕೆಲವರು ನನಗೆ ಇದೇ ಕಾಲೇಜ್ ಬೇಕು ಅಂತ ಸಿಕ್ಕಿದ್ರೆ ನೀವು ಥರ್ಡ್ ರೌಂಡ್ ಅಂತ ಏನಂದ್ರೆ ಇಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಅನ್ಬೋದು. ಆ ಒಂದು ರೌಂಡಲ್ಲಿ ನಿಮಗೆ ಇಷ್ಟವಾದ ಕಾಲೇಜಸ್ ಕೂಡ ಸಿಗ್ಬೋದು. ಹಾಗಾಗಿ ನೀವು ಏನು ಮಾಡಬೇಕು ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಇಷ್ಟವಾದ ಕಾಲೇಜಸ್ ಸಿಕ್ಕರೆ ಅಡ್ಮಿಷನ್ ಮಾಡಿಸಿ, ಸೆಕೆಂಡ್ ರೌಂಡಲ್ಲಿ ಸಿಕ್ಕರೆ ಅಡ್ಮಿಷನ್ ಮಾಡಿಸಿ. ಆದರೆ ನಿಮಗೆ ಇದೇ ಕಾಲೇಜು ಬೇಕು ಅಂತ ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸೋದು ಒಳ್ಳೆಯದು. ಗೈಸ್, ಇನ್ನು ಸೆಕೆಂಡ್ ಆಪ್ಷನ್ ಎಂಟ್ರಿ ಲಿಸ್ಟು, ಥರ್ಡ್ ರೌಂಡ್ ಲಿಸ್ಟ್ ಕೂಡ ಇದೆ. ಅದು ಕೂಡ ಇದೇ ರೀತಿಯಾದಂಥ ಬೇರೆ ವಿಧಾನಗಳಿರುತ್ತೆ, ಪ್ರೊಸೀಜರ್ಸ್ ಇರುತ್ತೆ. ಆ ಒಂದು ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕುಂತ್ರೆ ಈಗ ಟೈಮ್ ವೇಸ್ಟ್ ಆಗುತ್ತೆ. ನೀವು ಅದೇ ರೀತಿ ನಾನು ನೆಕ್ಸ್ಟ್ ಒಂದು ವಿಡಿಯೋಸಲ್ಲಿ ನಿಮಗೆ ತಿಳಿಸ್ತಾ ಬರ್ತೇನೆ ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಇರುತ್ತೆ ಅಂತ. ಹಾಗಾಗಿ ಇವಾಗಲೇ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ರೀತಿಯಾದಂಥ ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ವೀಕ್ಷಕರೇ.